ಹಾಯ್, ನಮಸ್ತೆ. VNR ಅಕಾಡೆಮಿ ಆಫ್ ಕಾಮರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಇದು ಟೈಮ್ ಸೀರೀಸ್ ಅನಾಲಿಸಿಸ್ಗೆ ಸಂಬಂಧಪಟ್ಟಂತೆ 5ನೇ ಭಾಗದ ವಿಡಿಯೋ. ಸೊ ಇಲ್ಲಿವರೆಗೂ ಕೂಡ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದೇ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಇದರಿಂದ ನನ್ನ ಚಾನಲಿನಲ್ಲಿ ಯಾವುದೇ ತರಹದ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಅಂತ ಅಂದರೆ ನೀವು ತ್ವರಿತವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ನೋಟಿಫಿಕೇಷನನ್ನು ಪಡ್ಕೊಳ್ಬೋದಾಗಿ ಬರುತ್ತೆ. ದೆನ್ ನಮ್ಮ ಮತ್ತು ನಿಮ್ಮ ನಡುವಿನ ಅಂತರವನ್ನು ಕಮ್ಮಿ ಮಾಡ್ಬೋದಾಗಿ ಬರುತ್ತೆ. ದೆನ್ ಅದೇ ರೀತಿಯಲ್ಲಿ ನಾನು ಬಳಸಿರುವಂತಹ PPTಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಅಂದರೆ slideshare.net ಹೋಗಿ VNR ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ನಾನು ಬಳಕೆ ಮಾಡಿರ್ತಕ್ಕಂತಹ PPTಗಳೆಲ್ಲವೂ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ಬೇಕಾಗಿದ್ದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಬಳಕೆಯನ್ನು ಮಾಡ್ಕೊಳ್ಬೋದಾಗಿ ಬರುತ್ತೆ. ಸೊ ಈ ಒಂದು ಸೆಷನ್ ಅಂತ ಬಂದಾಗ ಈ ಒಂದು ಸೆಷನ್ನಿನಲ್ಲಿ ನಾನು ಟೈಮ್ ಸೀರೀಸ್ ಅನಾಲಿಸಿಸ್ಗೆ ಸಂಬಂಧಪಟ್ಟಂತೆ 4ನೇ ಮೆಥಡ್ ಏನಿದೆ, ಸೊ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತ ನಾವು ಏನು ಕರಿತೀವಿ, ಆ ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ನ ಅಂಡರಲ್ಲಿ ಯಾವ ರೀತಿಯಲ್ಲಿ ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಟ್ರೆಂಡ್ ಲೈನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅಂತಕ್ಕಂಥನ್ನು ನಿಮಗೆ ತಿಳಿಸಿಕೊಡ್ತಾನೆ. ಸೊ ಯಾವುದನ್ನು ನಾವು ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಅಂತ ಕರಿತೀವಪ್ಪ ಅಂತಂದರೆ, ಯಾವ ಮೆಥಡ್ 2 ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡುತ್ತೋ, ಯಾವ ಮೆಥಡ್ ಅಂತಕ್ಕಂಥದ್ದು 2 ನಿಯಮಗಳನ್ನು ಸ್ಪಷ್ಟೀಕರಿಸುತ್ತೋ ಆ ಒಂದು ಮೆಥಡನ್ನು ನಾವು ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಏನಪ್ಪ ಒಂದು ಕಂಡೀಷನ್ ಅಂತ ಬಂದಾಗ, ಸೊ ಫಸ್ಟ್ ಕಂಡೀಷನ್ ಹೇಳುತ್ತೆ ದ ಸಮ್ ಆಫ್ ಡಿವಿಯೇಷನ್ಸ್ ಆಫ್ ದ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಆಫ್ y ಆ್ಯಂಡ್ ದ ಕಾಂಪ್ಯೂಟೆಡ್ ವ್ಯಾಲ್ಯೂ ಆಫ್ y ಈಸ್ 0 ಅಂತ ಹೇಳುತ್ತೆ. ದಟ್ ಮೀನ್ಸ್ ಸಿಗ್ಮಾ y ಮೈನಸ್ YC ಈಕ್ವಲ್ಸ್ ಟು 0 ಅಂತಕ್ಕಂಥದ್ದನ್ನು ಫುಲ್ಫಿಲ್ ಮಾಡಬೇಕಾಗಿ ಬರುತ್ತೆ. ಸೊ y ಅಂದರೆ ಏನು, YC ಅಂದರೆ ಏನು, ಅದನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಸೊ ಇದೇ ವಿಡಿಯೋದಲ್ಲಿ ನಂತರದಲ್ಲಿ ನೀವು ತಿಳ್ಕೊಳ್ತೀರಿ. ಸೊ ಪ್ರಾಬ್ಲಮೆಟಿಕ್ ಪಾರ್ಟ್ ಅಂತ ಬಂದಾಗ ಅಲ್ಲಿ ನಿಮಗೆ ಈ ಒಂದು ಕಂಡೀಷನ್ಗಳ ಬಗ್ಗೆ ಅರ್ಥ ಆಗುತ್ತೆ. ದೆನ್ ಸೆಕೆಂಡ್ ಕಂಡೀಷನ್ ಅಂತ ಬಂದಾಗ ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಡಿವಿಯೇಷನ್ ಆಫ್ ದ ಆ್ಯಕ್ಚುಯಲ್ ಆ್ಯಂಡ್ ಕಾಂಪ್ಯೂಟೆಡ್ ವ್ಯಾಲ್ಯೂಸ್ ಈಸ್ ಲೀಸ್ಟ್ ಫ್ರಮ್ ದೀಸ್ ಲೈನ್ ಅಂತ ಹೇಳ್ತಾರೆ. ಸೊ ಅಂದರೆ ಸಿಗ್ಮಾ y ಮೈನಸ್ YC ಸ್ಕ್ವೇರ್ ಈಸ್ ಲೀಸ್ಟ್ ಅಂತ. ಸೊ ಅಂದರೆ ಎಲ್ಲದಕ್ಕೂ ಕೂಡ ಕಡಿಮೆ ವೇರಿಯೇಷನ್ಸ್ ಅಂತಕ್ಕಂಥದ್ದು ಈ ಒಂದು ಮೆಥಡಲ್ಲಿ ನಾವು ನೋಡಬಹುದಾಗಿ ಬರುತ್ತೆ. ದೆನ್ ಈ ಒಂದು ಮೆಥಡ್ ಏನಿದೆ, ಸೊ ಈ ಮೆಥಡ್ ಅಂತಕ್ಕಂಥದ್ದು ಹಿಂದೆ ನಾವು ಡಿಸ್ಕಸ್ ಮಾಡಿರ್ತಕ್ಕಂತಹ 3 ಮೆಥಡ್ ಏನಿದೆ, ಸೊ ಅಂದರೆ ಫ್ರೀ ಹ್ಯಾಂಡೆಡ್ ಕರ್ವ್ ಮೆಥಡ್ ಆಗಿರ್ಬೋದು, ಸೆಮಿ ಆ್ಯಾವ್ರೇಜ್ ಮೆಥಡ್ ಆಗಿರ್ಬೋದು, ಮೂವಿಂಗ್ ಆ್ಯಾವ್ರೇಜಸ್ ಮೆಥಡ್ ಆಗಿರ್ಬೋದು, ಅವೆಲ್ಲದಕ್ಕಿಂತಲೂ ಕೂಡ ಈ ಒಂದು ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಮೆಥಡ್ ಅಂತಕ್ಕಂಥದ್ದು ತುಂಬ ಸ್ಪಷ್ಟೀಕರಣವನ್ನು ನೀಡತಕ್ಕಂತಹ ಸರಿಯಾದಂತಹ ವ್ಯಾಲ್ಯೂಗಳನ್ನು ಎಸ್ಟಿಮೇಟ್ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಸೊ ಈ ಒಂದು ಮೆಥಡಲ್ಲಿ ಟ್ರೆಂಡ್ ಲೈನನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ ಅಥವಾ ಟ್ರೆಂಡ್ ವ್ಯಾಲ್ಯೂವನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತಪ್ಪ ಅಂತಂದರೆ, ಒಂದು ಫಾರ್ಮುಲಾವನ್ನು ಬಳಕೆ ಮಾಡೋದ್ರ ಮುಖಾಂತರವಾಗಿ ಅಂದರೆ YC ಈಕ್ವಲ್ಸ್ ಟು A ಪ್ಲಸ್ BX ಅಂತಕ್ಕಂತಹ ಒಂದು ಫಾರ್ಮುಲಾ ಏನಿದೆ, ಆ ಒಂದು ಫಾರ್ಮುಲಾವನ್ನು ಬಳಕೆ ಮಾಡೋದ್ರ ಮುಖಾಂತರವಾಗಿ ಈ ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ಟ್ರೆಂಡ್ ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡ್ಬೋದಾಗಿ ಬರುತ್ತೆ. ಸೊ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಈ ಒಂದು ಮೆಥಡಲ್ಲಿ ಯಾವ ರೀತಿಯಲ್ಲಿ ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದನ್ನು ಈ ಒಂದು ಪ್ರಶ್ನೆಯನ್ನು ಆನ್ಸರ್ ಮಾಡೋದ್ರ ಮುಖಾಂತರವಾಗಿ ಉತ್ತರವನ್ನು ಮಾಡೋದ್ರ ಮುಖಾಂತರವಾಗಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಈ ಒಂದು ಪ್ರಾಬ್ಲಮಿನಲ್ಲಿ ಈಗಾಗಲೇ ಕೆಲವೊಂದು ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾನೆ. 2013ರಿಂದ 2019ನೇ ಇಸ್ವಿವರೆಗೂ ಕೂಡ ಏನೆಲ್ಲ ಪ್ರೊಡಕ್ಷನ್ಸ್ ಆಗಿದೆ, ಎಷ್ಟೆಲ್ಲ ಪ್ರೊಡಕ್ಷನ್ಸ್ ಆಗಿದೆ ಅಂತಕ್ಕಂಥ ವಿಚಾರವನ್ನು ಕೊಟ್ಟಿದ್ದಾರೆ. ಸೊ ಅದರ ಜೊತೆಯಲ್ಲಿ ನಮಗೆ ಮತ್ತೊಂದು ಇನ್ಫಾರ್ಮೇಷನನ್ನು ಕೂಡ ಅವರೇ ಕೇಳ್ತಾ ಇದ್ದಾರೆ. ಸೊ ಫೈಂಡ್ ದ ಪ್ರೊಡಕ್ಷನ್ಸ್ ಫಾರ್ ದ ಇಯರ್ 2020 ಅಂತ ಇದೆ. ಸೊ ಇಲ್ಲಿ 2019ರವರೆಗೂ ಕೂಡ ಮಾತ್ರ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. 2020ರಲ್ಲಿ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಬಟ್ ಅದನ್ನು ನಾವು ಈ ಹಿಂದೆ ಇರ್ತಕ್ಕಂತಹ ಅಂದರೆ 2013ರಿಂದ 2019ನೇ ಇಸ್ವಿವರೆಗೂ ಕೂಡ ಇರತಕ್ಕಂತಹ ಡೇಟಾ ಏನಿದೆ, ಆ ಡೇಟಾವನ್ನು ಬಳಕೆ ಮಾಡಿಕೊಂಡು ನಮಗೆ ಈಗ 2020ರಲ್ಲಿ ಎಷ್ಟು ಪ್ರೊಡಕ್ಷನ್ಸ್ ಮಾಡಬೇಕು ಅನ್ನೋದನ್ನು
ಪ್ರಿಡಿಕ್ಷನ್ ಮಾಡಬೇಕಾಗಿ ಬರುತ್ತೆ ಅಥವಾ ಫಾರ್ಕಾಸ್ಟಿಂಗನ್ನು ಮಾಡಬೇಕಾಗಿ ಬರುತ್ತೆ. ಸೊ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ನಿಮಗೆ ನಾನು ತಿಳಿಸಿಕೊಡ್ತೇನೆ. ಸೊ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಡೇಟಾ ಏನಿದೆ ಆ ಡೇಟಾಗಳನ್ನು ನಾವು ಕಾಲಮ್ ವೈಸಲ್ಲಿ ಬರ್ಕೊಳ್ಬೇಕಾಗಿ ಬರುತ್ತೆ. ಸೊ ಫಸ್ಟ್ ಇಯರ್ ಕಾಲಮನ್ನು ಕೊಟ್ಟಿದ್ದಾರೆ, ಇಯರ್ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಫಸ್ಟ್ ಕಾಲಮಲ್ಲಿ ಬರ್ಕೊಳ್ಳಿ. ಸೆಕೆಂಡ್ ಪ್ರೊಡಕ್ಷನ್ ಅಂತಕ್ಕಂಥ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ನಾವಿಲ್ಲಿ ವೈ ಅಂತೇಳಿ ಟ್ರೇಟ್ ಮಾಡ್ತಾ ಇದ್ದೇವೆ. ಸೊ ಪ್ರೊಡಕ್ಷನ್ಸ್ ಏನೆಲ್ಲ ಕೊಟ್ಟಿದ್ದಾನೆ ಅದನ್ನು ಕೂಡ ಸೆಕೆಂಡ್ ಕಾಲಮಲ್ಲಿ ಬರ್ಕೊಳ್ಬೇಕಾಗಿ ಬರುತ್ತೆ. ದೆನ್ ಥರ್ಡ್ ಅಂತ ಬಂದಾಗ ಸೊ ಥರ್ಡ್ ಕಾಲಮಲ್ಲಿ ನಾವು ಒಂದು ಇನ್ಫಾರ್ಮೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸೊ ಅದನ್ನು ನಾವಿಲ್ಲಿ ಎಕ್ಸ್ ಅಂತ ಟ್ರೇಟ್ ಮಾಡ್ಕೊಳ್ತೇವೆ. ಸೊ ಈ ಒಂದು ಇನ್ಫಾರ್ಮೇಷನ್ಸನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಯಾವುದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತಪ್ಪ ಅಂದರೆ ಡಿವಿಯೇಷನ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಯಾವುದರಿಂದ ಡಿವಿಯೇಷನ್ಸ್ ಅಂತ ಬಂದಾಗ ಏನು ಕೊಟ್ಟಿರುವಂತಹ ಇಯರ್ ಇದೆ ಆ ಇಯರಿನ ಮಧ್ಯಭಾಗ ಏನಿದೆ ಆ ಮಧ್ಯಭಾಗದಿಂದ ನಾವು ಡಿವಿಯೇಷನ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಅಂದರೆ ಮಧ್ಯಭಾಗ ಅಂತ ಬಂದಾಗ 2016 ಅಂತಕ್ಕಂಥದ್ದು ಇಲ್ಲಿ ಸೆಂಟ್ರಡ್ ಇಯರ್ ಅಂತ ಆಯಿತು. ಸೊ 2013 ಮೈನಸ್ 2016 ಅಂತ ಮಾಡಿದಾಗ ನಮಗೆ -3 ಅಂತಕ್ಕಂಥದ್ದು ವ್ಯಾಲ್ಯೂ ಬರುತ್ತೆ. ಸೊ ಅದನ್ನು ನಾವು ಫಸ್ಟ್ ಇಯರ್ ಎಕ್ಸ್ ವ್ಯಾಲ್ಯೂ ಅಂತೇಳಿ ಟ್ರೇಟ್ ಮಾಡ್ಕೊಳ್ತೀವಿ. ಅದೇ ರೀತಿಯಲ್ಲಿ 2014 ಮೈನಸ್ 2016 ಅಂತ ರೆಕಾರ್ಡಿಂಗನ್ನು ಮಾಡಿದಾಗ ಅಥವಾ ರಿಡಕ್ಷನ್ಸನ್ನು ಮಾಡಿದಾಗ ನಮಗೆ ಆನ್ಸರ್ ಅಂತಕ್ಕಂಥದ್ದು -2 ಅಂತ ಆಗುತ್ತೆ. ಇದನ್ನು ನಾವು ಸೆಕೆಂಡ್ ಇಯರ್ ಎಕ್ಸ್ ವ್ಯಾಲ್ಯೂ ಅಂತ ಟ್ರೀಟ್ ಮಾಡಬೇಕು. ಸೊ ಅದೇ ರೀತಿಯಲ್ಲಿ 2015 ಮೈನಸ್ 2016 ಅಂತ ಮಾಡಿಕೊಂಡ್ರೆ -1 ಅಂತ ಬರುತ್ತೆ. 2016 ಮೈನಸ್ 2016 ಅಂತ ಮಾಡಿದಾಗ ಆನ್ಸರ್ 0 ಅಂತ ಆಗುತ್ತೆ. 17 ಮೈನಸ್ 16 ಅಂತ ಮಾಡಿದ್ರೆ ವ್ಯಾಲ್ಯೂ 1 ಬಂತು. 2018 ಮೈನಸ್ 2016 ಅಂತ ಮಾಡಿದ್ರೆ +2 ಬರುತ್ತೆ. 2019 ಮೈನಸ್ 2016 ಅಂತ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 3 ಬರುತ್ತೆ. ಸೊ ಈ ವ್ಯಾಲ್ಯೂ ಏನಿದೆ ಸೊ ಈ ವ್ಯಾಲ್ಯೂವನ್ನು ನಾವು ಆ್ಯಡಪ್ಪನ್ನು ಮಾಡಿಕೊಂಡ್ರೆ ಸೊ ಸಿಗ್ಮಾ ಎಕ್ಸ್ ಅಂತಕ್ಕಂಥದ್ದು 0 ವ್ಯಾಲ್ಯೂ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಹಿಂದೆ ಕೊಟ್ಟಿರ್ತಕ್ಕಂಥ ಪ್ರೊಡಕ್ಷನ್ಸ್ ವ್ಯಾಲ್ಯೂ ಏನಿದೆ ಅದನ್ನು ವೈ ಅಂತ ಟ್ರೀಟ್ ಮಾಡ್ತೇವೆ. ಸೊ ಆ ವೈ ಟೋಟಲ್ ವ್ಯಾಲ್ಯೂ ಏನಿದೆ ಅದನ್ನು ನಾವು ಫೈಂಡ್ ಔಟ್ ಮಾಡಿಕೊಂಡು ಸಿಗ್ಮಾ ವೈ ಅಂತ ಹೇಳಿ ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕಾಗಿ ಬರುತ್ತೆ. ದೆನ್ ಈ ಒಂದು ಪ್ರಾಬ್ಲಮಲ್ಲಿ ಎನ್ ಅಂತ ಬಂದಾಗ ನಂಬರ್ ಆಫ್ ಇಯರ್ಸ್ ಅಂತ ಆಗುತ್ತೆ. ಸೊ ಇಲ್ಲಿ ಎನ್ ವ್ಯಾಲ್ಯೂ ಬಂದು 7 ಇಯರ್ಸನ್ನು ಕೊಟ್ಟಿರೋದ್ರಿಂದ 7 ಇಯರ್ಸನ್ನು ನಾವಿಲ್ಲಿ ಎನ್ ಅಂತ ಟ್ರೀಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿದ ನಂತರದಲ್ಲಿ ನಾವೇನು ಮಾಡಬೇಕಾಗಿ ಬರುತ್ತಪ್ಪ ಅಂತಂದರೆ ಎಕ್ಸ್ ವೈಯನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಎಕ್ಸ್ ವೈ ಅಂತಂದರೆ ಎಕ್ಸ್ ಇಂಟು ವೈ ಅಂತ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಒಂದು -3 ಇದೆ, ವೈ ವ್ಯಾಲ್ಯೂ ಬಂದು 80 ಇದೆ. ಸೊ 80 ಇಂಟು -3 ಅಂತ ಮಾಡಿದಾಗ ನಮಗೆ -240 ಅಂತಕ್ಕಂಥದ್ದು ಫಸ್ಟ್ ಇಯರ್ ಎಕ್ಸ್ ವೈ ವ್ಯಾಲ್ಯೂ ಅಂತ ಆಯಿತು. ಅದೇ ರೀತಿಯಲ್ಲಿ ಸೆಕೆಂಡ್ ಇಯರ್ಗೆ ಬಂದಾಗ ವೈ ವ್ಯಾಲ್ಯೂ 90 ಇದೆ, ಎಕ್ಸ್ ವ್ಯಾಲ್ಯೂ ಬಂದು -2 ಇದೆ. -2 ಇಂಟು 90 ಅಂತ ಮಾಡಿದಾಗ ನಮಗೆ ಆನ್ಸರ್ ಬಂದು -180 ಅಂತ ಬರುತ್ತೆ. ಥರ್ಡ್ ಇಯರಲ್ಲಿ -1 ಇಂಟು 92 ಅಂತ ಆಗುತ್ತೆ. ಸೊ -92 ಬರುತ್ತೆ. 0 ಇಂಟು 83 0 ಇಂದ ಯಾವುದನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರು ಕೂಡ 0ನೇ ಆಗೋದ್ರಿಂದ ನಾವು 2016 ಎಕ್ಸ್ ವೈ ವ್ಯಾಲ್ಯೂ ಅಂತಕ್ಕಂಥದ್ದು 0 ಅಂತ ಇಂಡಿಕೇಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ದೆನ್ 2017 ಎಕ್ಸ್ ವ್ಯಾಲ್ಯೂ 1 ಇದೆ, ವೈ ವ್ಯಾಲ್ಯೂ 94 ಇದೆ. 1 ಇಂಟು 94 ಅಂತ ಮಾಡಿದಾಗ 94 ಆನ್ಸರ್ ಬಂತು. ದೆನ್ 2018ಗೆ ಬಂದಾಗ ಎಕ್ಸ್ ವ್ಯಾಲ್ಯೂ 2 ಇದೆ, ವೈ ವ್ಯಾಲ್ಯೂ 99 ಇದೆ. ಸೊ 2 ಇಂಟು 99 ಅಂತ ಮಾಡಿಕೊಂಡಾಗ ನಮಗೆ ಎಕ್ಸ್ ವೈ ವ್ಯಾಲ್ಯೂ ಬಂದು 198 ಅಂತ ಆಗುತ್ತೆ. ಅದೇ ರೀತಿಯಲ್ಲಿ ಲಾಸ್ಟ್ ಇಯರಲ್ಲಿ ಎಕ್ಸ್ ವ್ಯಾಲ್ಯೂ ಬಂದು 3 ಇದೆ, ವೈ ವ್ಯಾಲ್ಯೂ ಬಂದು 92 ಇದೆ. ಸೊ 3 ಇಂಟು 92 ಅಂತ ಮಾಡಿದಾಗ 276 ಅಂತಕ್ಕಂಥದ್ದು ನಮಗೆ ಎಕ್ಸ್ ವೈ ವ್ಯಾಲ್ಯೂ ಅಂತಕ್ಕಂಥದ್ದು ಸಿಗುತ್ತೆ. ಸೊ ಈ ರೀತಿಯಲ್ಲಿ ನಾವು ಏನು ಎಕ್ಸ್ ವೈ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೇವೆ ಅವೆಲ್ಲವನ್ನು ಕೂಡ ಆ್ಯಡಪ್ಪನ್ನು ಮಾಡಬೇಕಾಗಿ ಬರುತ್ತೆ. ಸೊ ಆ್ಯಡಪ್ಪನ್ನು ಮಾಡಿಕೊಂಡಾಗ ಇಲ್ಲಿ ಮೈನಸ್ ವ್ಯಾಲ್ಯೂ ಪ್ಲಸ್ ವ್ಯಾಲ್ಯೂ ಎರಡೂ ಕೂಡ ಇರೋದ್ರಿಂದ ಅಡ್ಜಸ್ಟಬಲ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಸಿಗ್ಮಾ ಎಕ್ಸ್ ವೈ ಅಂತಕ್ಕಂಥದ್ದು 56 ಅಂತ ಆಗುತ್ತೆ. ದೆನ್ ಅದಾದ ನಂತರದಲ್ಲಿ ನೆಕ್ಸ್ಟ್ ಕಾಲಮಲ್ಲಿ ನಾವೇನು ಮಾಡಬೇಕಾಗಿ ಬರುತ್ತಪ್ಪ ಅಂತಂದರೆ ಎಕ್ಸ್ ಸ್ಕ್ವಯರ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಎಕ್ಸ್ ಸ್ಕ್ವಯರ್ ಅಂತಂದರೆ ಈಗಾಗಲೇ ನಾವು ಏನು ಸೆಂಟರ್ ಇಯರಿಂದ ಡಿವಿಯೇಷನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇವೆ ಅಂದರೆ ಎಕ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇವೆ ಅದನ್ನು ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸೊ ಎಕ್ಸ್ ಸ್ಕ್ವಯರ್ ಅಂತಂದರೆ ನಥಿಂಗ್ ಬಟ್ ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಬಂದು -3 ಇದೆ. ಸೊ -3 ಇಂಟು -3 ಅಂತ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನಮಗೆ +9 ಅಂತಕ್ಕಂಥದ್ದು ಎಕ್ಸ್ ಸ್ಕ್ವಯರ್ ವ್ಯಾಲ್ಯೂ ಆಯಿತು. ದೆನ್ -2 ಇಂಟು -2 ಅಂತ ಮಾಡಿದಾಗ ಅಲ್ಲೂ ಕೂಡ ಅಷ್ಟೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದ್ರಿಂದ ಎಕ್ಸ್ ಸ್ಕ್ವಯರ್ ವ್ಯಾಲ್ಯೂ ಬಂದು +4 ಅಂತ ಆಗುತ್ತೆ. ದೆನ್ ಥರ್ಡ್ ಇಯರ್ ಅಂತ ಬಂದಾಗ ಎಕ್ಸ್ ವ್ಯಾಲ್ಯೂ -1 ಇದೆ. ಸೊ -1 ಇಂಟು -1 ಅಂತ ಮಾಡಿದಾಗ
ಆನ್ಸರ್ +1 ಅಂತಕ್ಕಂಥದ್ದು ಆಗುತ್ತೆ. ಅದನ್ನು ನಾವಿಲ್ಲಿ ಥರ್ಡ್ ಇಯರಿನ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಅಂತ ಹೇಳಿ ಟ್ರೀಟ್ ಮಾಡಬೇಕಾಗಿ ಬರುತ್ತೆ. ದೆನ್ 0 ಇಂಟು 0 0 ಆಗುತ್ತೆ, 1 ಇಂಟು 1 1 ಅಂತ ಬಂತು. ಅದಾದ ನಂತರ 2018ರಲ್ಲಿ ಇರ್ತಕ್ಕಂಥ ಎಕ್ಸ್ ವ್ಯಾಲ್ಯೂ 2 ಅಂತ ಇದೆ. 2 ಇಂಟು 2 ಅಂತ ಮಾಡಿದಾಗ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಬಂದು 4 ಅಂತ ಆಗುತ್ತೆ. ದೆನ್ 2019ನಲ್ಲಿ ಎಕ್ಸ್ ವ್ಯಾಲ್ಯೂ ಬಂದು 3 ಇದೆ. ಸೊ 3 ಇಂಟು 3 ಅಂತ ಮಾಡಿದಾಗ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂವಲ್ಲಿ 9 ಅಂತಕ್ಕಂಥದ್ದು ಆಗುತ್ತೆ. ಸೊ ಈ ರೀತಿಯಲ್ಲಿ ಏನು ಎಕ್ಸ್ ಸ್ಕ್ವೇರ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇವೆ ಇವೆಲ್ಲವನ್ನು ಕೂಡ ಹ್ಯಾಡಪ್ ಮಾಡೋದ್ರಿಂದ ನಮಗೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅಂತಕ್ಕಂಥದ್ದು ಸಿಗುತ್ತೆ. ಈ ಸಿಗ್ಮಾ ಎಕ್ಸ್ ಸ್ಕ್ವೇರ್ನ ಟೋಟಲ್ ವ್ಯಾಲ್ಯೂ ಏನಾಗುತ್ತಪ್ಪ ಅಂತಂದರೆ ಆ್ಯಸ್ ಪರ್ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರವಾಗಿ 28 ಅಂತಕ್ಕಂಥದ್ದು ನಮಗೆ ಎಕ್ಸ್ ಸ್ಕ್ವೇರ್ನ ವ್ಯಾಲ್ಯೂ, ದಟ್ ಮೀನ್ಸ್ ಸಮ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಟ್ರೀಟ್ ಮಾಡ್ಬೋದಾಗಿ ಬರುತ್ತೆ. ಸೊ ಅದೇ ರೀತಿಯಲ್ಲಿ ಈ ಒಂದು ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ನಮಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಟ್ರೆಂಡ್ ವ್ಯಾಲ್ಯೂಗಳು. ಸೊ ಟ್ರೆಂಡ್ ವ್ಯಾಲ್ಯೂ ಅಂತಂದರೆ ಅದನ್ನು ನಾವಿಲ್ಲಿ YC ಅಂತಕ್ಕಂತಹ ಒಂದು ಆಲ್ಫಾಬೆಟಿಕಲ್ ಇದರಿಂದ ಮೆನ್ಷನ್ ಮಾಡ್ಬೋದಾಗಿ ಬರುತ್ತೆ. ಸೊ ಆ ಒಂದು YC ವ್ಯಾಲ್ಯೂಗಳನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತಪ್ಪ ಅಂತಂದರೆ ಈಗಾಗಲೇ ಮುಂಚಿನ ಸ್ಲೈಡಲ್ಲಿ ನೋಡಿದ್ದೀರಾ. ಸೊ YC ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಫಾರ್ಮುಲಾ ಇತ್ತು. ಸೊ YC = A + BX ಅಂತಕ್ಕಂಥ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾವನ್ನು ಇಲ್ಲಿ ಅಡಾಪ್ಟ್ ಮಾಡಿಕೊಂಡು ಪ್ರತಿ ವರ್ಷವೂ ಕೂಡ ನಮಗೆ YC ವ್ಯಾಲ್ಯೂ ಏನು ಬರುತ್ತೆ ಅಂದರೆ ಟ್ರೆಂಡ್ ವ್ಯಾಲ್ಯೂ ಏನು ಬರುತ್ತೆ ಆ ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಸೊ ನಮಗೆ YC = A + BX ಅಂತ ಆಯಿತು. ಬಟ್ ಇದರಲ್ಲಿ A ವ್ಯಾಲ್ಯೂವನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, B ವ್ಯಾಲ್ಯೂವನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, X ಅಂತ ಬಂದಾಗ ಯಾವ ವ್ಯಾಲ್ಯೂವನ್ನು ತೆಗೆದುಕೊಳ್ಳಬೇಕಾಗಿ ಬರುತ್ತಪ್ಪ ಅಂತಂದರೆ ಸೊ A ಅಂತ ಅಂದರೆ ಈ ಒಂದು ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ನಾವು ಯಾವುದನ್ನು A ಅಂತ ಕರಿತೀವಪ್ಪ ಅಂತಂದರೆ ಸಿಗ್ಮಾ Y/N ಅಂತಕ್ಕಂಥದ್ದು ಏನಿದೆ ಅಂದರೆ ಪ್ರೊಡಕ್ಷನ್ ಏನಿದೆ ಆ ಟೋಟಲ್ ಪ್ರೊಡಕ್ಷನನ್ನು ನಂಬರ್ ಆಫ್ ಇಯರ್ಸಿಂದ ಡಿವೈಡ್ ಮಾಡಿದ್ರೆ ನಮಗೆ ಏನು ವ್ಯಾಲ್ಯೂ ಬರುತ್ತೆ ಆ ವ್ಯಾಲ್ಯೂವನ್ನು ನಾವಿಲ್ಲಿ A ಅಂತ ಹೇಳಿ ಟ್ರೀಟ್ ಮಾಡಬೇಕಾಗಿ ಬರುತ್ತೆ. ಅದೇ ರೀತಿಯಲ್ಲಿ B ಅಂತ ಬಂದಾಗ ಸಿಗ್ಮಾ XY/ಸಿಗ್ಮಾ X² ಅಂತ ಆಗುತ್ತೆ. ಸೊ ಸಿಗ್ಮಾ XY ಅಂತ ಬಂದಾಗ ಪ್ರೊಡಕ್ಷನ್ ಮತ್ತು ಡಿವಿಯೇಷನ್ಸ್ ಎರಡನ್ನೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ಅದರಿಂದ ಹ್ಯಾಡಪ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂವನ್ನು ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂತಹ ಸಿಗ್ಮಾ X² ವ್ಯಾಲ್ಯೂವಿನಿಂದ ಡಿವೈಡ್ ಮಾಡಿದ್ರೆ ಬರತಕ್ಕಂತಹ ಒಂದು ಆನ್ಸರ್ ಏನಿದೆ ಅದನ್ನು ನಾವಿಲ್ಲಿ B ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಸೊ ಅವುಗಳನ್ನು ಮೊದಲಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಅದರಿಂದ ಫಸ್ಟ್ A ಅಂತ ಬಂದಾಗ ಸೊ ಫಾರ್ಮುಲಾ ಸಿಗ್ಮಾ Y/N ಅಂತ ಆಗುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂತಹ ಇನ್ಫಾರ್ಮೇಷನ್ನ ಪ್ರಕಾರವಾಗಿ ಸಿಗ್ಮಾ Y ವ್ಯಾಲ್ಯೂ ಬಂದು 630 ಇದೆ. ಅಂದರೆ ಸೆಕೆಂಡ್ ಕಾಲಮಿನ ಟೋಟಲ್ ವ್ಯಾಲ್ಯೂ ಬಂದು 630 ಇದೆ. ಸೊ ಆ ಒಂದು 630ಯನ್ನು ನಾವು ಸಿಗ್ಮಾ Y ಅನ್ನೋ ಕಡೆಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿ ಬರುತ್ತೆ. ಅದೇ ರೀತಿಯಲ್ಲಿ N ಅಂತ ಬಂದಾಗ ನಂಬರ್ ಆಫ್ ಇಯರ್ಸ್ ಇಲ್ಲಿ 7 ಇಯರ್ಸ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ 630/7 ಅಂತ ಮಾಡಿದಾಗ ನಮಗೆ ಆನ್ಸರ್ ಬಂದು 90 ಬರುತ್ತೆ. ಸೊ 90 ಇದನ್ನು ನಾವಿಲ್ಲಿ A ಅಂತ ಹೇಳಿ ಕನ್ಸಿಡರೇಷನ್ ತೆಗೆದುಕೊಳ್ಬೇಕು. ಅಂದರೆ ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ A ಅಂತ ಅಂದರೆ 90 ಅಂತ ಹೇಳಿ 90 ಅಂತ ಹೇಳಿ ಕನ್ಸಿಡರೇಷನ್ ತೆಗೆದುಕೊಳ್ಬೇಕಾಗಿ ಬರುತ್ತೆ. ಅದೇ ರೀತಿಯಲ್ಲಿ B ಅಂತ ಬಂದಾಗ ಸಿಗ್ಮಾ XY ಅಂತ ಆಗುತ್ತೆ. ಸಿಗ್ಮಾ XY/ಸಿಗ್ಮಾ X² ಅಂತ ಆಗುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂತಹ ಟೇಬಲಲ್ಲಿ ಈಗಾಗಲೇ ಸಿಗ್ಮಾ XY ವ್ಯಾಲ್ಯೂ ಬಂದು 56 ಇದೆ. ಸಿಗ್ಮಾ X² ವ್ಯಾಲ್ಯೂ ಬಂದು 28 ಇದೆ. ಸೊ 56/28 ಅಂತ ಮಾಡಿದ್ರೆ ನಮಗೆ ಆನ್ಸರ್ ಬಂದು 2 ಅಂತ ಆಗುತ್ತೆ. ಸೊ ಈ ಒಂದು 2 ಅಂತಕ್ಕಂಥದ್ದನ್ನು ನಾವು B ಅಂತ ಹೇಳಿ ಟ್ರೀಟ್ ಮಾಡ್ತೇವೆ. ಸೊ ಅದರ ಬೇಸ್ ಮೇಲೆ ಫಸ್ಟ್ ಇಯರ್ ಟ್ರೆಂಡ್ ವ್ಯಾಲ್ಯೂ ಅಂತ ಆದರೆ ಸೊ ಫಸ್ಟ್ ಇಯರ್ ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಫಾರ್ಮುಲಾ YC = A + BX ಅಂತ ಆಯಿತು. ಸೊ A ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, B ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. X ಅಂತ ಅಂದರೆ ಈಗಾಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂತಹ X ಕಾಲಮ್ ಏನಿದೆ ಆ X ಕಾಲಮಲ್ಲಿ ಇರ್ತಕ್ಕಂತಹ ಆ ವರ್ಷದ X ವ್ಯಾಲ್ಯೂವನ್ನು ಟ್ರೀಟ್ ಮಾಡಬೇಕಾಗಿ ಬರುತ್ತೆ. ಬೇರೆ ವರ್ಷದ X ವ್ಯಾಲ್ಯೂವನ್ನು ಟ್ರೀಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅಂದರೆ ಫಸ್ಟ್ ಇಯರ್ನ X ವ್ಯಾಲ್ಯೂ -3 ಇದೆ ಅಂದರೆ ಫಸ್ಟ್ ಇಯರ್ನ ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ರೆ X ಅಂತಕ್ಕಂಥದ್ದು -3 ಅಂತಲೇ ಆಗುತ್ತೆ. ಸೆಕೆಂಡ್ ಇಯರಿನ ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬಂದಾಗ ಸೆಕೆಂಡ್ ಇಯರ್ನ X ವ್ಯಾಲ್ಯೂ ಅಂತ ಬಂದಾಗ -2 ನಾವಿಲ್ಲಿ ಕನ್ಸಿಡರೇಷನ್ ತೆಗೆದುಕೊಳ್ತೇವೆ. ಥರ್ಡ್ ಇಯರ್ ಅಂತ ಬಂದಾಗ ಥರ್ಡ್ ಇಯರ್ನ X ವ್ಯಾಲ್ಯೂ ಬಂದು -1 ಅಂತ ಇರುತ್ತೆ. ಆ -1 ನಾವು ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ
ಯೂಸ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಅದರ ಬೇಸ್ ಮೇಲೆ ಈಗಾಗಲೇ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಕ್ಕಂತಹ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ ಮತ್ತು ಎಕ್ಸ್ ವ್ಯಾಲ್ಯೂಗಳನ್ನು ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಇಯರಿನ ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಫಸ್ಟ್ ಇಯರ್ನ ಟ್ರೆಂಡ್ ವ್ಯಾಲ್ಯೂ ಅಂತ ಬಂದಾಗ ಈಗಾಗಲೇ ನಿಮಗೆ ಲಾಸ್ಟ್ ಕಾಲಮಲ್ಲಿ ನಂಬರ್ಗಳು ಕಾಣ್ತಾ ಇದೆ. ಸೊ ಫಸ್ಟ್ ಇಯರ್ನ ಟ್ರೆಂಡ್ ವ್ಯಾಲ್ಯೂ ಬಂದು 84 ಇದೆ. ಸೊ ಈ ಒಂದು 84 ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಬಂತಪ್ಪ ಅಂತಂದರೆ, ಈಗಾಗಲೇ ನಾವು ಹೇಳಿರ್ತಕ್ಕಂಥ ಫಾರ್ಮುಲಾ ಏನಿದೆ, ವೈ ಸಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎಕ್ಸ್ ಅಂತಕ್ಕಂಥ ಫಾರ್ಮುಲಾ ಏನಿದೆ, ಆ ಫಾರ್ಮುಲಾವನ್ನು ನಾವಿಲ್ಲಿ ಸಿಂಪ್ಲಿಫೈ ಮಾಡಿಕೊಂಡಾಗ ನಮಗೆ 84 ಅಂತಕ್ಕಂಥದ್ದು ಬರುತ್ತೆ. ಸೊ ಅಂದರೆ ಎ ವ್ಯಾಲ್ಯೂ ಅಂತಕ್ಕಂಥದ್ದನ್ನೇ ಈಗಾಗಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, 90 ಇದೆ, ಪ್ಲಸ್ ಬಿ ವ್ಯಾಲ್ಯೂವನ್ನು ಈಗಾಗಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, 2 ಇದೆ. ಸೊ 90 ಪ್ಲಸ್ 2 ಇಂಟು ಎಕ್ಸ್ ವ್ಯಾಲ್ಯೂ ಅಂತ ಬಂದಾಗ ಆ ಒಂದು ವರ್ಷದ ಎಕ್ಸ್ ವ್ಯಾಲ್ಯೂ ಅಂದರೆ 2013ನ ಎಕ್ಸ್ ವ್ಯಾಲ್ಯೂ ಬಂದು -3 ಇದೆ. ದೇರ್ಫೋರ್ 90 ಪ್ಲಸ್ 2 ಇಂಟು -3 ಅಂತ ಆಗುತ್ತೆ. ಸೊ ಈ 90 ಪ್ಲಸ್ 2 ಇಂಟು -3ಯನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಸೊ 90 ಪ್ಲಸ್ 2 ಇಂಟು -3 ಅಂತ ಮಾಡಿದಾಗ -6 ಅಂತ ಆಗುತ್ತೆ. ದಟ್ ಮೀನ್ಸ್ 90 -6 ಅಂತ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಬಂದು 84 ಅಂತಕ್ಕಂಥದ್ದು ಬರುತ್ತೆ. ಸೊ ಇದನ್ನು ನೀವು ಒಂದು ಕಡೆಯಲ್ಲಿ ಈ ವಿಡಿಯೋವನ್ನು ಇನ್ಸ್ಟ್ರಕ್ಷನ್ಗಳನ್ನ ನೋಡ್ತಾ ಇರೋದ್ರಿಂದ ಕೇಳೋದ್ರಿಂದ ನಿಮ್ಗೆ ಅಷ್ಟು ಅರ್ಥ ಆಗದೆ ಇರ್ಬೋದು ಅಥವಾ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಆಗದೆ ಇರ್ಬೋದು. ಸೊ ಅದರಿಂದ ನಾನು ಏನು ಕ್ಯಾಲ್ಕುಲೇಷನ್ಗಳನ್ನು ಹೇಳ್ತಾ ಇದ್ದೀನಿ ಅದನ್ನು ನೀವು ಒಂದು ಪೇಪರ್ನ ಸಹಾಯದಿಂದ ಆನ್ಸರನ್ನು ಮಾಡಿಕೊಂಡ್ರೆ ನಿಮಗೆ ಈ ವ್ಯಾಲ್ಯೂಗಳು ಯಾವ ರೀತಿಯಲ್ಲಿ ಬರ್ತಾ ಇದೆ, ಹೇಗೆ ಸಿಂಪ್ಲಿಫಿಕೇಷನ್ ಆಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಸೆಕೆಂಡ್ ಇಯರ್ ಅಂತ ಬಂದಾಗ ಫಾರ್ಮುಲಾ ಚೇಂಜಸ್ ಆಗೋದಿಲ್ಲ, ಸೇಮ್ ಇರುತ್ತೆ. ವೈ ಸಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಎಕ್ಸ್ ಅಂತಕ್ಕಂಥ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ಇಲ್ಲೂ ಕೂಡ ಎ ವ್ಯಾಲ್ಯೂ ಅಂತ ಬಂದಾಗ 90, ಬಿ ವ್ಯಾಲ್ಯೂ ಅಂತ ಬಂದಾಗ 2 ಅಂತ ಆಗುತ್ತೆ. ಬಟ್ ಎಕ್ಸ್ ವ್ಯಾಲ್ಯೂ ಅಂತ ಬಂದಾಗ ಆ ವರ್ಷದ ಎಕ್ಸ್ ವ್ಯಾಲ್ಯೂ ಬಂದು -2 ಇದೆ. ಸೊ ಅದರಿಂದ 90 ಪ್ಲಸ್ 2 ಇಂಟು -2 ಅಂತ ಮಾಡಿಕೊಂಡ್ರೆ ನಮಗೆ ಸಿಂಪ್ಲಿಫಿಕೇಷನ್ ಮಾಡಿದಾಗ 90 ಪ್ಲಸ್ 2 -2ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ -4 ಅಂತ ಆಗುತ್ತೆ. ಸೊ ಸೆಕೆಂಡ್ ಇಯರ್ ಟ್ರೆಂಡ್ ವ್ಯಾಲ್ಯೂ ಅಂತ ಮಾಡಿದಾಗ 90 ಪ್ಲಸ್ 2 ಇಂಟು -2 ಅಂತ ಆಗುತ್ತೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ 90 ಪ್ಲಸ್ 2 ಇಂಟು -2 ಅಂತ ಮಾಡಿದಾಗ -4 ಬರುತ್ತೆ. ಸೊ 90 -4 ಅಂತ ಮಾಡಿಕೊಂಡಾಗ ಫೈನಲ್ ಆನ್ಸರ್ ಬಂದು 86 ಅಂತಕ್ಕಂಥದ್ದು ಆಗುತ್ತೆ. ಸೊ ಈ 86ಅನ್ನು ನಾವು ಸೆಕೆಂಡ್ ಇಯರ್ ಟ್ರೆಂಡ್ ವ್ಯಾಲ್ಯೂ ಅಂತ ಟ್ರೀಟ್ ಮಾಡ್ತೀವಿ. ದೆನ್ ಅದೇ ರೀತಿಯಲ್ಲಿ ಥರ್ಡ್ ಇಯರ್ಗೆ ಬಂದಾಗ ಸೊ ಎ ವ್ಯಾಲ್ಯೂ ಬಂದು 90 ಇದೆ, ಪ್ಲಸ್ ಬಿ ವ್ಯಾಲ್ಯೂ ಬಂದು +2 ಇದೆ, ಎಕ್ಸ್ ವ್ಯಾಲ್ಯೂ ಅಂತ ಬಂದಾಗ -1 ಅಂತಕ್ಕಂಥದ್ದು ಆ ಒಂದು ಪರ್ಟಿಕ್ಯುಲರ್ ಇಯರಿನ ಎಕ್ಸ್ ವ್ಯಾಲ್ಯೂ ಆಗುತ್ತೆ. ಸೊ ಅದರಿಂದ 90 ಪ್ಲಸ್ 2 ಇಂಟು -1 ಅಂತ ಮಾಡಿದಾಗ ಸಿಂಪ್ಲಿಫೈ ಮಾಡಿದಾಗ 90 -2 ಅಂತ ಆಗುತ್ತೆ. ಸೊ 90 -2 ಅಂತ ಮಾಡಿದಾಗ ಫೈನಲ್ ಟ್ರೆಂಡ್ ವ್ಯಾಲ್ಯೂ ಬಂದು 88 ಅಂತಕ್ಕಂಥದ್ದು ಟ್ರೆಂಡ್ ವ್ಯಾಲ್ಯೂ ಆಗುತ್ತೆ. ದೆನ್ 2016 ಅಂತ ಬಂದಾಗ 90 ಪ್ಲಸ್ 2 ಇಂಟು ಎಕ್ಸ್ ವ್ಯಾಲ್ಯೂ ಬಂದು 0 ಇದೆ. ಸೊ ಅದನ್ನು ಸಿಂಪ್ಲಿಫೈ ಮಾಡಿದಾಗ 2 ಇಂಟು 0 ಮಾಡಿದ್ರೆ 0ನೇ ಬರುತ್ತೆ. ಸೊ 90 ಪ್ಲಸ್ 0ವನ್ನು ಮಾಡಿದ್ರೆ ಸಿಂಪ್ಲಿಫಿಕೇಷನ್ ಆನ್ಸರ್ ಅಥವಾ ಟ್ರೆಂಡ್ ವ್ಯಾಲ್ಯೂ ಬಂದು 90 ಅಂತಕ್ಕಂಥದ್ದು ಟ್ರೆಂಡ್ ವ್ಯಾಲ್ಯೂ ಆಗುತ್ತೆ. ದೆನ್ ಅದೇ ರೀತಿಯಲ್ಲಿ 2017 ಅಂತ ಬಂದಾಗ 90 ಪ್ಲಸ್ 2 ಇಂಟು 1 ಅಂತ ಮಾಡಿದ್ರೆ ನಮಗೆ ಸಿಂಪ್ಲಿಫೈಡ್ ಆನ್ಸರ್ ಬಂದು 92 ಅಂತ ಆಗುತ್ತೆ. ದೆನ್ 2018ನಲ್ಲಿ 90 ಪ್ಲಸ್ 2 ಇಂಟು 2 ಅಂತ ಮಾಡಿದಾಗ ಆನ್ಸರ್ ಬಂದು 94 ಅಂತಕ್ಕಂತಾಗುತ್ತೆ. ಅದು ಆ ವರ್ಷದ ಟ್ರೆಂಡ್ ವ್ಯಾಲ್ಯೂ. 2019 ಅಂತ ಬಂದಾಗ 90 ಪ್ಲಸ್ 2 ಇಂಟು 3 ಅಂತ ಆಗುತ್ತೆ. ಸೊ ಅದು ಆ ಒಂದು ವರ್ಷದ ಟ್ರೆಂಡ್ ವ್ಯಾಲ್ಯೂ ಆಗುತ್ತೆ. ಅಂದರೆ 96 ಅಂತಕ್ಕಂಥದ್ದು ಲಾಸ್ಟ್ ಇಯರ್ನ ಟ್ರೆಂಡ್ ವ್ಯಾಲ್ಯೂ ಆಗುತ್ತೆ. ಸೊ ಈ ರೀತಿಯಲ್ಲಿ ಏನು ಟ್ರೆಂಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ ಈ ಒಂದು ಟ್ರೆಂಡ್ ವ್ಯಾಲ್ಯೂವಿನ ಬೇಸಿಸ್ನ ಮೇಲೆ ನಾವೇನು ಮಾಡ್ತೀವಪ್ಪ ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೊ ಮೊದಲಿಗೆ ಈ ಥರದ ಕ್ಯಾಲ್ಕುಲೇಷನ್ಸ್ಗಳನ್ನು ಅಂದರೆ ಕೊಟ್ಟಿರ್ತಕ್ಕಂತಹ ವ್ಯಾಲ್ಯೂ ಇನ್ಫಾರ್ಮೇಷನ್ಸನ್ನು ರೆಕಾರ್ಡಿಂಗ್ ಹಾಕ್ಕೊಂಡು ಎಕ್ಸ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದ ನಂತರದಲ್ಲಿ XY ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದ ನಂತರದಲ್ಲಿ X² ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದ ನಂತರದಲ್ಲಿ ಪ್ರತಿ ವರ್ಷವೂ ಕೂಡ ಟ್ರೆಂಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಸೊ ಕ್ಯಾಲ್ಕುಲೇಟ್ ಮಾಡಿಕೊಂಡ ನಂತರದಲ್ಲಿ ನಾವೇನು ಮಾಡಬೇಕಾಗಿ ಬರುತ್ತಪ್ಪ ಅಂತಂದರೆ ಗ್ರಾಫನ್ನು ಎಂಟರ್ ಮಾಡಬೇಕಾಗಿ ಬರುತ್ತೆ. ಸೊ ಗ್ರಾಫ್ ಅಂತ ಬಂದಾಗ ಇದಕ್ಕಿಂತ ಮುಂಚಿತವಾಗಿ ಏನು ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ, ಪ್ರೊಡಕ್ಷನ್ ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ,
ಆ ಪ್ರೊಡಕ್ಷನ್ ವ್ಯಾಲ್ಯೂಗಳನ್ನು ರೆಕಾರ್ಡಿಂಗನ್ನು ಹಾಕ್ಕೊಳ್ಬೇಕು. ಗ್ರಾಫನ್ನು ಲಾಸ್ಟ್ 3 ಮೆಥಡ್ಸನ್ನು ಕೂಡ ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀರಾ. ಸೊ ಆಯಾ ವರ್ಷದಲ್ಲಿ ಏನು ಪ್ರೊಡಕ್ಷನ್ ವ್ಯಾಲ್ಯೂಗಳಿದೆ ಅದನ್ನು ರೆಕಾರ್ಡಿಂಗನ್ನು ಹಾಕ್ಕೊಳ್ಳಿ. ಎಲ್ಲ ವ್ಯಾಲ್ಯೂಗಳು ಜಾಯಿನ್ ಆಗೋ ರೀತಿಯಲ್ಲಿ ಲೈನನ್ನು ಡ್ರಾ ಮಾಡಿ. ಸೊ ಜಾಯಿಂಟ್ ಲೈನನ್ನು ಡ್ರಾ ಮಾಡಿದ್ರೆ ನಿಮಗೆ ಆ್ಯಕ್ಚುಯಲ್ ಟ್ರೆಂಡ್ ಲೈನ್ ಅಂತಕ್ಕಂಥದ್ದು ಸಿಗುತ್ತೆ, ಅಥವಾ ಆ್ಯಕ್ಚುಯಲ್ ಲೈನ್ ಅಂತಕ್ಕಂಥದ್ದು ಸಿಗುತ್ತೆ. ಸೊ ಅದಾದ ನಂತರದಲ್ಲಿ ನಾವು ಏನು ಟ್ರೆಂಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ, ಆಯಾ ವರ್ಷದ ಟ್ರೆಂಡ್ ವ್ಯಾಲ್ಯೂಗಳನ್ನು ಮತ್ತೆ ಮಾರ್ಕೌಟನ್ನು ಮಾಡಿಕೊಂಡು ಅದರ ಎಲ್ಲ ಟ್ರೆಂಡ್ ವ್ಯಾಲ್ಯೂಗಳನ್ನು ಜಾಯಿನ್ ಮಾಡಿದಾಗ ನಮಗೆ ಮತ್ತೊಂದು ಲೈನ್ ಸಿಗುತ್ತೆ. ಅದನ್ನು ನಾವಿಲ್ಲಿ ಟ್ರೆಂಡ್ ಲೈನ್ ಅಂತ ಕರಿತೇವೆ. ಸೊ ಅಂದರೆ ಇಲ್ಲಿ 2 ಲೈನ್ಗಳು ನಿಮಗೆ ಗ್ರಾಫಲ್ಲಿ ಕಂಡುಬರ್ಬೋದಾಗಿ ಬರುತ್ತೆ. ಒಂದು ಗ್ರೀನ್ ಕಲರ್ ಇದೆ, ಮತ್ತೊಂದು ರೆಡ್ ಕಲರ್ ಇದೆ. ಸೊ ಗ್ರೀನ್ ಕಲರಲ್ಲಿ ಇರ್ತಕ್ಕಂಥದ್ದು ಆ್ಯಕ್ಚುಯಲ್ ಟ್ರೆಂಡ್ ಲೈನ್ ಅಂತ ಆಗುತ್ತೆ. ರೆಡ್ ಕಲರಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗ್ರೀನ್ ಕಲರಲ್ಲಿ ಇರ್ತಕ್ಕಂಥದ್ದನ್ನು ಆ್ಯಕ್ಚುಯಲ್ ಲೈನ್ ಅಂತ ಕರಿತೇವೆ. ರೆಡ್ ಕಲರಲ್ಲಿ ಇರ್ತಕ್ಕಂಥದ್ದನ್ನು ಟ್ರೆಂಡ್ ಲೈನ್ ಅಂತ ಹೇಳಿ ಕರಿತೇವೆ. ಸೊ ಒಂದು ಆ್ಯಕ್ಚುಯಲ್ ಲೈನ್ ಮತ್ತು ಟ್ರೆಂಡ್ ಲೈನ್ ಎರಡನ್ನೂ ಕೂಡ ನಾವು ಈ ಒಂದು ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ಸನ್ನು ಅಥವಾ ಫೈಂಡ್ ಔಟನ್ನು ಮಾಡ್ಬೋದಾಗಿ ಬರುತ್ತೆ. ದೆನ್ ಅದೇ ರೀತಿಯಲ್ಲಿ ಪ್ರಾಬ್ಲಮೆಟಿಕಲ್ಲಿ ಅಥವಾ ಪ್ರಾಬ್ಲಮ್ ಅಂತ ಬಂದಾಗ 2020ರಲ್ಲಿ ಆಗಬಹುದಾಗಿರ್ತಕ್ಕಂತಹ ಪ್ರೊಡಕ್ಷನನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ವ್ಯಾಲ್ಯೂವನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತಪ್ಪ ಅಂತ ಬಂದರೆ, ಅಥವಾ ಪ್ರೊಡಕ್ಷನನ್ನು ಯಾವ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತಪ್ಪ ಅಂತ ಬಂದರೆ, ಸೊ ಫಾರ್ಮುಲಾ ಸೇಮ್. ಟ್ರೆಂಡ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಏನು ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅದೇ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. YC = A+BX ಅಂತಕ್ಕಂಥ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ A ವ್ಯಾಲ್ಯೂ ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಆಗಿ ಇರುತ್ತೆ, ಬಿಕಾಸ್ ಅದೇ ಈ ಡೇಟಾವನ್ನು ಇಲ್ಲೂ ಕೂಡ ಯೂಸ್ ಮಾಡ್ತಾ ಇರೋದ್ರಿಂದ, ಅಥವಾ ಒಂದೇ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಡೇಟಾವನ್ನು ಇಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ A ವ್ಯಾಲ್ಯೂ ಅಂತಕ್ಕಂಥದ್ದು ಕಾಮನ್ 90 ಅಂತ ಆಗುತ್ತೆ. ಸೊ B ಅಂತ ಬಂದಾಗ ಇದಕ್ಕಿಂತ ಮುಂಚಿತವಾಗಿಯೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, 2 ಅಂತಕ್ಕಂಥದ್ದು B ವ್ಯಾಲ್ಯೂ ಆಗುತ್ತೆ. ಬಟ್ X ಅಂತಕ್ಕಂಥದ್ದು ಏನಿದೆ ಅದನ್ನು ಇದಕ್ಕಿಂತ ಮುಂಚಿತವಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿಲ್ಲ, ಅದನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಸೊ ಇಂದ ಟೇಬಲಲ್ಲಿ ನೀವು ಅಬ್ಸರ್ವೇಷನ್ ಮಾಡ್ಬೋದು. ಸೊ ಅಬ್ಸರ್ವೇಷನ್ ಮಾಡಿದಂಥ ಸಂದರ್ಭದಲ್ಲಿ ನಾವು X ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ X ವ್ಯಾಲ್ಯೂ ಅಂತ ಬಂದಾಗ ಏನಾಯಿತು, 2017ನ X ವ್ಯಾಲ್ಯೂ ಬಂದು 1 ಅಂತ ಆಗಿದೆ, 2018ನ X ವ್ಯಾಲ್ಯೂ ಬಂದು 2 ಅಂತ ಆಯಿತು, 2019 X ವ್ಯಾಲ್ಯೂ ಬಂದು 3 ಅಂತ ಆಯಿತು. ಸೊ ಇದನ್ನು ಅಬ್ಸರ್ವೇಷನನ್ನು ಮಾಡಿದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು 17ನಲ್ಲಿ 1 ಇದೆ, 18ನಲ್ಲಿ 2 ಇದೆ, 19ನಲ್ಲಿ 3 ಇದೆ ಅಂತ ಆದರೆ 2020ಯಲ್ಲಿ X ವ್ಯಾಲ್ಯೂ ಅಂತಕ್ಕಂಥದ್ದು ಏನಾಗ್ಬೋದು ಅಂತ ನಿಮಗೂ ಕೂಡ ಗೊತ್ತಾಗತ್ತೆ. ಸೊ ಏನಾಗುತ್ತೆ, ಸೊ 1 2 3 ಅಂತಕ್ಕಂಥದ್ದು ಆದ ನಂತರ ಬರ್ತಕ್ಕಂಥದ್ದು 4. ಸೊ ಅದರಿಂದ 2020ಯ X ವ್ಯಾಲ್ಯೂ ಅಂತಕ್ಕಂಥದ್ದನ್ನು ನಾವಿಲ್ಲಿ 4 ಅಂತ ಹೇಳಿ ಟ್ರೀಟ್ ಮಾಡುತ್ತೇವೆ. ಸೊ ಅದನ್ನೇ ನಾವಿಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು. ಆ್ಯಸ್ ಪರ್ ಅವರ್ ಕ್ಯಾಲ್ಕುಲೇಷನ್ 2017 X ವ್ಯಾಲ್ಯೂ ಈಸ್ 1, 2018 X ವ್ಯಾಲ್ಯೂ ಈಸ್ 2 ಆ್ಯಂಡ್ 2019 X ವ್ಯಾಲ್ಯೂ ಈಸ್ 3. ಹೆನ್ಸ್ 2020 X ವ್ಯಾಲ್ಯೂ ಶುಡ್ ಬಿ 4 ಅಂತ ಹೇಳಿದ್ದೇವೆ. ಸೊ ಅದರ ಬೇಸ್ ಮೇಲೆ ನಮಗೆ 2020ರ X ವ್ಯಾಲ್ಯೂ ಏನಾಗುತ್ತಪ್ಪ ಅಂದರೆ 4 ಅಂತಕ್ಕಂಥದ್ದು, ಅಥವಾ ನಂಬರ್ 4 ಅಂತಕ್ಕಂಥದ್ದು X ವ್ಯಾಲ್ಯೂ ಆಗುತ್ತೆ. ಸೊ ಅದರ ಬೇಸ್ ಮೇಲೆ ನಾವೇನು ಮಾಡಬೇಕಪ್ಪ ಅಂದರೆ ಫಾರ್ಮುಲಾಗಳಲ್ಲಿ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೇವೆ. ಸೊ YC = A+BX ಅಂತ ಬಂದಾಗ A ವ್ಯಾಲ್ಯೂ 90 ಇದೆ, ಪ್ಲಸ್ B ವ್ಯಾಲ್ಯೂ ಅಂತ ಬಂದಾಗ 2 ಅಂತ ಆಗುತ್ತೆ, ಪ್ಲಸ್ X ವ್ಯಾಲ್ಯೂ ಅಂತ ಬಂದಾಗ 4 ಅಂತ ಆಗುತ್ತೆ. ಸೊ ಅದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ 90 + 2 × 4 8 ಅಂತ ಆಗುತ್ತೆ. ಸೊ 90 + 8 ಅಂತ ಮಾಡಿದ್ರೆ ಟೋಟಲ್ ವ್ಯಾಲ್ಯೂ ಬಂದು 98 ಅಂತ ಆಯಿತು. ಸೊ ಈ ಒಂದು 98 ಅಂತಕ್ಕಂಥದ್ದು 2020ಯ ಪ್ರೊಡಕ್ಷನ್ ಲೆವೆಲ್ ಅಂತ ಆಯಿತು. ಸೊ ಅಂದರೆ ಇದಕ್ಕಿಂತ ಮುಂಚಿತವಾಗಿ ಪ್ರೊಡಕ್ಷನ್ಸನ್ನು ಟನ್ಸ್ಗಳಲ್ಲಿ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಈ ಒಂದು 98 ಟನ್ಸನ್ನು ನಾವು 2020ಯಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗಿ ಬರುತ್ತೆ. ಸೊ ಈ ತರಹದಲ್ಲಿ ನಾವು ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಟ್ರೆಂಡ್ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ, ಅಥವಾ ಬಿಸ್ನೆಸ್ಸಲ್ಲಿ ನಮಗೆ ಫ್ಯೂಚರ್ ವ್ಯಾಲ್ಯೂಗಳನ್ನು ಫರ್ಕ್ಯಾಸ್ಟ್ ಮಾಡ್ಕೊಂಡು ಹೋಗ್ಬೋದಾಗಿ ಬರುತ್ತೆ. ದಟ್ ಮೀನ್ಸ್ ಫ್ಯೂಚರ್ ವ್ಯಾಲ್ಯೂಗಳನ್ನು ಡಿಸೈಡ್ ಮಾಡಬೇಕಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ನಾವು ಲೀಸ್ಟ್ ಸ್ಕ್ವೇರ್ ಮೆಥಡಲ್ಲಿ ಕ್ಯಾಲ್ಕುಲೇಷನ್ಸನ್ನು ಮಾಡ್ತೀವಿ. ಮೇ ಬಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆಯನ್ನು ಕೂಡ ನಾನು ಆನ್ಸರ್ ಮಾಡ್ತೇನೆ, ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ನೋಡ್ಬೋದಾಗಿ ಬರುತ್ತೆ. ಸೊ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಒಂದು ವೇಳೆ ಇನ್ನು ಕನ್ಫ್ಯೂಷನ್ ಇದೆ ಅಂತ ಬಂದಾಗ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೀವು ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದಾಗಿ ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಪಾಸಿಬಿಲಿಟಿ ಇದೆ ಅಂತ ಅಂದರೆ ಲೈಕನ್ನು ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.